ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ 2024-25ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 2 ವಿಷಯ ಕನ್ನಡ, ಪ್ರಥಮ ಭಾಷೆ ಕನ್ನಡ. 2024-25ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಪ್ರಶ್ನೆ 1. ಪಂಡಿತ ಪದವು ಈ ವ್ಯಾಕರಣ ಅಂಶಕ್ಕೆ ಸೇರಿದೆ. ಅನ್ವರ್ಥನಾಮ. ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಸುರಾಸುರ. ಅಂಬೇಡ್ಕರ್ರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಚತುರ್ಥಿ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಅರ್ಧವಿರಾಮ. ಮಾಡು ಪದದ ಸಂಭಾವನಾರ್ಥಕ ರೂಪ ಮಾಡಿಯಾಳು. ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ. ಇನ್ನು ಕೆಳಗಿನ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಕಂದೆರೆ ಕ್ರಿಯಾ ಸಮಾಸ. ಸಪ್ತ ಸ್ವರಗಳು ದ್ವಿಗು ಸಮಾಸ. ಸ್ಥಾನ ತಾನ ಕಾರ್ಯ ಕಜ್ಜ. ಪಟಪಟನೆ ಅನುಕರಣೆಯ. ಕೆನೆಮೊಸರು ಜೋಡಿನುಡಿ. ಬರೆಯುವ ಕೃದಂತನಾಮ. ಬಳೆಗಾರ ತದ್ದಿತಾಂತ ನಾಮ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದಿಯರ ಆಳ್ವಿಕೆಯಲ್ಲಿ ಬಂದವು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ತುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಬ್ರಿಟಿಷರ ಸರ್ಕಾರ ವಿಶ್ವೇಶ್ವರಯ್ಯ ಯಾವ ಪದವಿಯನ್ನು ನೀಡಿ ಗೌರವಿಸಿದರು? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಸರ್ ಪದವಿಯನ್ನು ನೀಡಿ ಗೌರವಿಸಿದರು. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂಬ ಏಕೆ ಹೇಳುತ್ತಾನೆ? ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಯರು ತಂದಿದ್ದ ಪತ್ರವನ್ನು ಓದಿದ ನಂತರ ಇವರಿಗೆ ಸಲಿಗೆಯನ್ನು ಕೊಟ್ಟರೆ ಮೊದಲಿನಂತೆ ಸೊಕ್ಕಿನಿಂದ ಹಾಳಾಗುವರು ಎಂಬ ಕಾರಣದಿಂದ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದರು. ಹಕ್ಕಿಯ ಚುಂಚುಗಳು ಎಲ್ಲಿವರೆಗೂ ಚಾಚಿವೆ? ಕಾಲದ ಸಂಕೇತವಾಗಿರುವ ಹಕ್ಕಿಯ ಚುಂಚುಗಳು ದಿಗ್ಮಂಡಲಗಳ ಅಂಚಿನ ಆಚೆಯವರೆಗೂ ಚಾಚಿವೆ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು? ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ. ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ? ಮೂರ್ಖರ ಕಿವಿಗೆ ಗುರುವಾಣಿ ಎಷ್ಟೇ ಪರಿಶುದ್ಧವಾದರೂ ಹೊರೆ ಎನಿಸುತ್ತದೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಮನಸ್ಸಿನಲ್ಲಿ ಬಂದ ಯೋಚನೆಗಳು ಯಾವುವು? ಇಲ್ಲಿ ಉತ್ತರ ಇದೆ ನೋಡಿ ವಿದ್ಯಾರ್ಥಿಗಳೇ, ನೋಡಿ ಬರ್ಕೋಬೋದು, ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಮಾಡೆಲ್ ಕ್ವಶನ್ ಪೇಪರ್ ವೆರಿ ಇಂಪಾರ್ಟೆಂಟ್. ಇನ್ನು 19ನೇ ಪ್ರಶ್ನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು? ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವೈದ್ಯ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು. ವಚನಕಾರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿ. ಉತ್ತರ ಇಲ್ಲಿದೆ ನೋಡಿ. ನೆಕ್ಸ್ಟ್ 21ನೇ ಪ್ರಶ್ನೆ. ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು? ಇಲ್ಲಿದೆ, ನೀವು ಬರಿಬೋದು ಇದನ್ನು. ಹೊಸಕಾಲದ ಹಸು ಮಕ್ಕಳನ್ನು ಹಕ್ಕಿಯು ಹೇಗೆ ಹರಿಸಿದೆ? ಪ್ರಶ್ನೆ 23. ಹಲಗಲಿ ಬೇಡರು ದಂಗೆಯೇಳಲು ಕಾರಣವೇನು? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿ ಸಂಭ್ರಮ ಹೇಗೆ ವ್ಯಕ್ತವಾಗುತ್ತದೆ? ಅದಕ್ಕೆ ಉತ್ತರ ಇಲ್ಲಿದೆ ಕೆಳಗೆ. ಬಾಲಕ ಭಗತ್ ಸಿಂಗನ ತಾಯಿ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು? ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ವಿವರಿಸಿ. ಪ್ರಶ್ನೆ 27. ಪೈಗಳು ತಮ್ಮನ್ನ ನೂಲು ಮದುವೆಗೆ ಸಿದ್ಧತೆ ಹೇಗೆ ನಡೆಯಿತು? ಇನ್ನು ಕವಿ ಪರಿಚಯ ವಾಕ್ಯ ರೂಪದಲ್ಲಿ ಬರೀಬೇಕು. ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು. ವಿಕ್ರು ಗೋಕಾಕ್ ಅವ್ರ ಬಗ್ಗೆ ಇದೆ ಇಲ್ಲಿ, 3 ಅಂಕಗಳಿಗಿದು. ಆಮೇಲೆ ರನ್ನ,
ನೆಕ್ಸ್ಟ್ ನೋಡಿ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಛಂದಸ್ಸು ಚಂಪಕಮಾಲ ವೃತ್ತ. ಇದು ಕೂಡ 3 ಅಂಕಕ್ಕಿದೆ. ನೆಕ್ಸ್ಟ್ ಕ್ವಶನ್ 31. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಅಲಂಕಾರ, ಉಪಮಾಲಂಕಾರ, ಲಕ್ಷಣ. ಉಪಮೇಯ ಕೊಟ್ಟಿದ್ದಾರೆ. ಉಪಮಾನ ಮಧುವನಗಿತ್ತಿ. ಉಪಮಾವಾಚಕ ಅಂತೆ, ಸಮಾನ ಧರ್ಮ, ಕಂಗೊಳಿಸುವುದು. ಸಮನ್ವಯವನ್ನು ಕೊಟ್ಟಿದ್ದಾರೆ. ಇನ್ನು ಕೆಳಗಿನ ಗಾದೆ ಮಾತನ್ನು ಒಂದು ಗಾದೆ ಮಾತನ್ನು ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿದರೆ, ಕುಂಬಾರನಿಗೆ ವರ್ಷ, ದೊನ್ನೆಗೆ ನಿಮಿಷ. 3 ಅಂಕದ ಪ್ರಶ್ನೆ. ಅಥವಾ ಇನ್ನೊಂದು ಬರಿಬೋದು ಇಲ್ಲಿ, ತಾಳಿದವನು ಬಾಳಿಯಾನು. ಯಾವುದಾದ್ರೂ ಒಂದು ಬರಿಬೇಕು. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಅಥವಾ ಸ್ವಾರಸ್ಯವನ್ನು ಬರೆಯಿರಿ. ಆಯ್ಕೆ ನೋಡಿ, ಇದು 33ನೇ ಪ್ರಶ್ನೆ. ಶ್ರೀ ಎಂ ಮರಿಯಪ್ಪ ಭಟ್ಟ, ಕನ್ನಡ ಸಂಸ್ಕೃತಿ ನಮ್ಮ ಭಾಷೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಇದೆ, ಸ್ವಾರಸ್ಯ. ನೆಕ್ಸ್ಟು, ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ. ಆಯ್ಕೆ ದೇವನೂರು ಮಹಾದೇವ. ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ, ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಸ್ವಾರಸ್ಯ. 35ನೇ ಪ್ರಶ್ನೆ. ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ. ಈ ವಾಕ್ಯವನ್ನು ಆಯ್ಕೆ ಶ್ರೀಮತಿ ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದು ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ, ಸ್ವಾರಸ್ಯ. 36ನೇ ಪ್ರಶ್ನೆ. ವಸಂತವಾಗುತ್ತಾ ಮುಟ್ಟೋಣ. ಆಯ್ಕೆ ಕವಿ GS ಶಿವರುದ್ರಪ್ಪ ಅವರು ರಚಿಸಿರುವ ಎದೆ ತುಂಬಿ ಹಾಡಿದೇನು ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂಕಲ್ಪ ಗೀತೆ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ, ಸ್ವಾರಸ್ಯ. ವಿಲಾಯಿತಿಯಿಂದ ಹುಕುಂ ಕಳಿಸಿತು ಕುಂಪನಿ ಸರ್ಕಾರ. ಆಯ್ಕೆ ಡಾಕ್ಟರ್ BS ಗದ್ಗಿಮಠ್ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು. ಹಲಗಲಿ ಬೇಡರ್ ಎಂಬ ಲಾವಣಿಯಿಂದ ಆರಿಸಲಾಗಿದೆ. ಸಂದರ್ಭ, ಸ್ವಾರಸ್ಯ. ನೆಕ್ಸ್ಟ್ 38ನೇದು ಆಯ್ಕೆ DL ನರಸಿಂಹಾಚಾರ್ಯ. ಆದಿಕವಿ ಪಂಪ ಅವರು ರಚಿಸಿರುವ ವಿಕ್ರಮಾರ್ಜುನ ವಿಜಯಂ ಮಹಾಕಾವ್ಯ. ಸಂದರ್ಭ, ಸ್ವಾರಸ್ಯ. ಈ ಪದ್ಯವನ್ನು ಪೂರ್ಣಗೊಳಿಸಿ ಬರೆಯಿರಿ. ಯಾವುದಾದ್ರೂ ಒಂದು ಬರೀಬೇಕು. ಇದರಲ್ಲಿ 4 ಅಂಕಗಳಿಗೆ 4 ಲೈನ್ 4 ಅಂಕ. ವೆರಿ ಗುಡ್. ಕೆಳಗಿನ ಪದವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ಇಲ್ಲಿದೆ ನೋಡಿ. ಪ್ರಶ್ನೆ 41. 8-10 ವಾಕ್ಯಗಳಲ್ಲಿ ಬರೆಯಿರಿ. ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಇನ್ನೊಂದು ಪ್ರಶ್ನೆಯಲ್ಲಿದೆ, ಇದನ್ನು ಬರೀಬೋದು. 42. ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ಬರೆಯಿರಿ. ಅಥವಾ ಶ್ರೀಕೃಷ್ಣ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾಗಿ ನೋವು ಸಂಕಟದಿಂದ ಬಳಲು ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕೆಳಗಿನ ಗದ್ಯವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆಗಳು. ಪರಿಸರ ಸಂರಕ್ಷಣೆಯಲ್ಲಿ ಗ್ರೀನ್ ಪೀಸ್ ಯೋಧರ ಹೇಗೆ ಸೆಣಸಾಟ ನಡೆಸುತ್ತಾರೆ? ಯುರೋಪ್, ಅಮೆರಿಕಾದಲ್ಲಿ ಆಚರಿಸುವ ದಿನಾಚರಣೆಗಳ ಕುರಿತು ಬರೆಯಿರಿ. ಇನ್ನು ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ. ನಿಮ್ಮನ್ನು ಮೈಸೂರಿನ ರಾಮಕೃಷ್ಣ ನಗರ ಸರ್ಕಾರಿ ಪ್ರೌಢಶಾಲೆಯ ಅನಗ್ರ್ಯ ಎಂಬ ಭಾವಿಸಿಕೊಂಡು ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವ ಒಳಾಂಗಣ ಕ್ರೀಡಾಂಗಣ ಪರಿಕರಗಳನ್ನು ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳಿಗೆ ಪತ್ರವನ್ನು ಬರೆಯಿರಿ. ಅನಗ್ರ್ಯ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಮಕೃಷ್ಣ ನಗರ ಮೈಸೂರು ಇವರಿಗೆ ಯಾರಿಗೆ? ಮಾನ್ಯ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳು, ಮೈಸೂರು ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗಳ ಇಲಾಖೆ ಕಚೇರಿ ಮೈಸೂರು. ಮಾನ್ಯರೇ, ವಿಷಯ ಏನ್ರಿ? ನಮ್ಮ ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವ ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸಿಕೊಡುವಂತೆ ಕೋರಿ ಮನವಿ. ಈ ರೀತಿ ಬರೀಬೇಕು ಮನವಿ. ಹೊರವಿಳಾಸ ಇಂದ ಇವರಿಗೆ. ಅಥವಾ ಇನ್ನೊಂದಿದೆ ಇಲ್ಲಿ,
ನಿಮ್ಮನ್ನು ಹಾವೇರಿ ಮೊರಾರ್ಜಿ ವಸತಿ ಶಾಲೆಯ ಮಾಲತಿ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸುವ ಪ್ರಜಾಪ್ರಭುತ್ವ ದಿನಾಚರಣೆ ಕುರಿತು ಬಾಗಲಕೋಟೆಯಲ್ಲಿ ವಾಸವಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ. ಈ ರೀತಿ ಬರೀಬೇಕು. ಮಾತುಶ್ರೀ ಅವರಿಗೆ ನಿಮ್ಮ ಪ್ರೀತಿಯ ಮಗಳು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಇಲ್ಲಿ ನಾವೆಲ್ಲರೂ ಅಂದರೆ ಹಾಸ್ಟೆಲ್ನಲ್ಲಿ ಕ್ಷೇಮವಾಗಿದ್ದೇವೆ. ಅಲ್ಲಿ ತಾವೆಲ್ಲರೂ ಅಂದರೆ ಮನೆಯಲ್ಲಿ ಕ್ಷೇಮವಾಗಿರುವುದೆಂದು ನಂಬಿರುತ್ತೇವೆ. ನಾನು ಚೆನ್ನಾಗಿ ಅಧ್ಯಯನ ಮಾಡುತ್ತಿದ್ದೇನೆ. ಈ ಬಾರಿ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ದರ್ಜೆಯಲ್ಲಿ ಕರ್ನಾಟಕಕ್ಕೆ ಪ್ರಥಮ ದರ್ಜೆಯಲ್ಲಿ ತೆರೆಗಣನೆ ಆಗುತ್ತೇನೆಂದು ಭಾವಿಸಿದ್ದೇನೆ. ನಿಮ್ಮ ಪ್ರೀತಿ ಮತ್ತು ಸಹಕಾರದ ಅಗತ್ಯ ಇದೆ ಅಂತ ಬರೀರಿ ನೀವು. ನಿಮ್ಮ ಪ್ರೀತಿಯ ಮಗಳು ಇಂದ ಹೊರವಿಳಾಸ ಲಕೋಟೆಯ ಹೊರಭಾಗದಲ್ಲಿ. ಇನ್ನು ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ 15 ವಾಕ್ಯಗಳಲ್ಲಿ ಕಡಿಮೆ ಇಲ್ಲದಂತೆ ಪ್ರಬಂಧನ ಬರೆಯಿರಿ. ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ. ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ ಅಥವಾ ಇನ್ನೊಂದು ಬರೀರಿ, ಶಾಲೆಗಳ ಮೌಲ್ಯ ಶಿಕ್ಷಣದ ಮಹತ್ವ. ಪೀಠಿಕೆ, ವಿಷಯ ನಿರೂಪಣೆ, ಉಪಸಂಹಾರ. ಇಲ್ಲಿಗೆ 2024-25ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ 2ರ ವಿಶ್ಲೇಷಣೆ